ಸರ್, ಈಗಾಗಲೇ ಏನು ನಾವು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅನ್ನುವಂಥ ವ್ಯವಸ್ಥೆ ಒಳಗೆ ಸಂವಿಧಾನಬದ್ಧವಾಗಿ ಬದುಕ್ತಾ ಇದ್ದೇವೆ. ಅಂತಹ ಸಂವಿಧಾನದ ಹಕ್ಕುಗಳನ್ನ ಕಿತ್ಕೊಳ್ಳುವಂತ ಷಡ್ಯಂತ್ರವನ್ನ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಹೇಗ್ ಮಾಡ್ತಾ ಇದೆ? ಇವತ್ತು ಯಾವುದೇ ಹೋರಾಟಗಳಿಗೆ ಕೇಂದ್ರ ಸರ್ಕಾರದಿಂದ ಸ್ಪಂದನೆ ಇಲ್ಲ. ರೈತ ಹೋರಾಟ ಇರ್ಬೋದು, ಮತ್ತೊಂದು ಹೋರಾಟ ಇರ್ಬೋದು, ಮಗದೊಂದು ಹೋರಾಟ ಇರ್ಬೋದು. ಇವತ್ತು ಉದಾಹರಣೆಯಾಗಿ ನಾವು ತಗೋಬೇಕು ಅಂತಂದ್ರೆ ನೀಟ್ ಪರೀಕ್ಷಾ ವ್ಯವಸ್ಥೆಯಲ್ಲಿನ ಹಗರಣ ಇಡೀ ದೇಶದೊಳಗ ಎಲ್ಲ ರಾಜ್ಯಗಳಲ್ಲಿ ಸಾಯದೇ ಇರುವಂತ ವಿದ್ಯಾರ್ಥಿಗಳೇ ಇಲ್ಲ ಅನ್ನುವಂತ ನಿಟ್ಟಿನೊಳಗೆ ಇವತ್ತು ನೀಟ್ ಹಗರಣ ದೇಶದಿಂದ ಇಡೀ ವಿಶ್ವಕ್ಕೆ ಇವತ್ತು ಬೆಳಕಿಗೆ ಬಂದದ. ಇಂತಹ ಹಗರಣವನ್ನ ಸುಧಾರಿಸಬೇಕು, ಇದನ್ನ ಕಿತ್ತು ಹಗರಣ ಮುಂದೆ ಜೀವನದಾಗ ಯಾವತ್ತೂ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಸೋನಮ್ ವಾಂಗ್ಚುಕ್ ಅವರಾಗಿರ್ಬೋದು ಮತ್ತು ನೊಂದ ವಿದ್ಯಾರ್ಥಿಗಳು ಮುಂದೆ ನೊಂದ್ಕೋಬಾರದು ಯಾರು ಅನ್ನುವಂತ ನಿಟ್ಟಿನೊಳಗೆ ವಿದ್ಯಾರ್ಥಿಗಳು ಸೇರ್ಬಿಟ್ಟು ಏನು ಹೋರಾಟವನ್ನ ಒಂದು ವ್ಯವಸ್ಥಿತವಾದಂತಹ ಉಪವಾಸ ಸತ್ಯಾಗ್ರಹವನ್ನ ನೀಟಾಗಿ ಅದನ್ನ ನೀಟ್ ವಿರುದ್ಧ ಮಾಡ್ತಾ ಇದ್ರು. ಆ ನೀಟ್ ವ್ಯವಸ್ಥೆಯ ಸುಧಾರಣೆಗೆ ಕ್ರಮ ಜರುಗಿಸಬೇಕಾದಂತ ಕೇಂದ್ರ ಸರ್ಕಾರದ ಸಚಿವರು ಯಾವುದೇ ರೀತಿ ಹೋಗಿ ಅವರನ್ನ ಸೌಜನ್ಯಕ್ಕಾದ್ರೂ ಭೇಟಿ ಮಾಡಿ ನಾನು ಅದನ್ನ ಸರಿ ಮಾಡ್ತೀನಿ ಅನ್ನುವಂತ ಮನವಿಯನ್ನ ತಗೊಲಿಲ್ಲ, ಯಾವುದೂ ಅವರಿಗೆ ಭರವಸೆಯನ್ನ ಕೊಳ್ಳಿಲ್ಲ. ಅದರ ಬದಲಾಗಿ ಕೇಂದ್ರ ಸರ್ಕಾರ ಏನ್ ಮಾಡ್ತು ಅಂತಂದ್ರೆ ಸೋನಮ್ ವಾಂಗ್ಚುಕ್ ಅವರು 20 ದಿನದ ಉಪವಾಸ ಸತ್ಯಾಗ್ರಹವನ್ನ ಹತ್ತಿಕ್ಕುವಂತ ನಿಟ್ಟಿನಲ್ಲಿ ಅವರನ್ನ ಬಲವಂತದಿಂದ ಬಂಧನಕ್ಕೊಳಪಡಿಸೋದ್ರ ಮೂಲಕ ಅವರನ್ನ ರಕ್ಷಣೆ ಮಾಡ್ತಾ ಇದ್ದೇವೆ ಅನ್ನುವಂತ ಸುಳ್ಳು ಹೇಳಿಕೆಯನ್ನ ನೀಡ್ತಾ ಇದೆ. ಇದರ ಮೂಲಕ ಅಂದ್ರೆ ಏನು, ಪ್ರತಿ ವರ್ಷ ನಾವು ನೀಟ್ ಹಗರಣವನ್ನ ಮಾಡ್ತೇನೆ ಹೋಗ್ತೇವೆ ಅನ್ನುವಂತ ಕೇಂದ್ರ ಸರ್ಕಾರದ ದ್ವಂದ್ವ ನಿಲುವಿನ ಹೇಳಿಕೆ ಈಗಾಗಲೇ ಬೆಳಕಿಗೆ ಬಂದಿದೆ. ಅದಕ್ಕೆ ಈ ಒಂದು ವ್ಯವಸ್ಥೆಯನ್ನ ಸುಧಾರಿಸುವಂತ ನಿಟ್ಟಿನಲ್ಲಿ ನೀಟ್ ರದ್ದು ಮಾಡೋದ್ರ ಮೂಲಕ ಆಯಾ ರಾಜ್ಯಗಳಿಗೆ ಏನ್ ಹಕ್ಕದ, ಇವತ್ತು ರಾಜ್ಯದೊಳಗೆ CET ಅದ, ಹಂಗ ಎಲ್ಲಾ ರಾಜ್ಯದೊಳಗೆ ಇರುವಂತ ಹಕ್ಕಿನಡಿ ಅವರು ಎಲ್ಲಾ ವಿದ್ಯಾರ್ಥಿಗಳಿಗೆ ಎಲ್ಲೂ ನೋವಾಗದೇ ಇರೋ ಹಾಗೆ ಅವ್ರಿಗೆ ವ್ಯವಸ್ಥಿತವಾದಂತ ಏನು ಅವರು ಪರೀಕ್ಷೆಗೆ ಹೋಗ್ತಾರೆ, ಏನು ಒಂದು ಕಲಿಕೆಗೆ ಹೋಗ್ತಾರೆ, ಅದಕ್ಕೆಲ್ಲ ಅನುಕೂಲ ಆಗುವಂತ ನಿಟ್ಟಿನಲ್ಲಿ ಸುಭದ್ರವಾದಂತ ಕಾನೂನನ್ನ ತರಕ್ ಮುಂದಾಗದೆ ಇಂತ ಬಲವಂತದ ಷಡ್ಯಂತ್ರದ ಹೋರಾಟದ ಹತ್ತಿಕ್ಕುವಂತ ಕ್ರಮಕ್ಕೆ ಕೇಂದ್ರ ಸರ್ಕಾರ ಮುಂದಾದ್ರೆ ಮುಂದೆ ದೇಶಾದ್ಯಂತ ಉಗ್ರವಾದಂತ ಹೋರಾಟಕ್ಕೆ ನಾವೆಲ್ಲ ಮುಂದಾಗ್ತೇವೆ ಅನ್ನುವಂತ